ನಮ್ಮ ಲಾ ಎಕ್ಸಲೆನ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ಡೈಲಿ ನ್ಯೂಸ್ ಅನಾಲಿಸಿಸ್ಗೆ ಸ್ವಾಗತ. ಸೊ 9th ಆಗಸ್ಟ್ 2026 ಮೊದಲ ಆರ್ಟಿಕಲ್ ಯಾವುದಪ್ಪ ಅಂತಂದರೆ ಫ್ರಂಟ್ ಪೇಜಲ್ಲಿರುವಂಥ ಆರ್ಟಿಕಲ್, ಇಸ್ರೇಲ್ ರಿಜೆಕ್ಟ್ಸ್ US ಬ್ಯಾಕ್ಡ್ ಗಾಜಾ ಪ್ಲ್ಯಾನ್. ಇಸ್ರೇಲ್ ರಿಜೆಕ್ಟ್ಸ್ US ಬ್ಯಾಕ್ಡ್ ಗಾಜಾ ಪ್ಲ್ಯಾನ್ ಏನಪ್ಪ ಅಂತಂದರೆ ಇಟ್ ಇಸ್ ನಥಿಂಗ್ ಬಟ್ ನೆತನ್ಯಾಹು ವರ್ಸಸ್ ಟ್ರಂಪ್. ಸೊ ನ್ಯೂಸಲ್ಲಿ ಯಾಕಿದೆ ಅಂತಂದರೆ ರೀಸೆಂಟಾಗಿ ಟ್ರಂಪ್ ಲೆಡ್ ಗವರ್ನಮೆಂಟ್ ಏನು ರಿಲೀಸ್ ಮಾಡಿತ್ತಂದರೆ 15 ಪಾಯಿಂಟ್ ಗಾಜಾ ಪ್ಲ್ಯಾನ್ ಅಂತ ರಿಲೀಸ್ ಮಾಡಿದ್ರು, ವಿಚ್ ವಾಸ್ ಎಂಡೋರ್ಸ್ ಆರ್ ಸಪೋರ್ಟೆಡ್ ಬೈ ಹಮಾಸ್ ಸಪೋರ್ಟ್ ಮಾಡಿದ್ರು. ಅದನ್ನು ಇವತ್ತು ಇಸ್ರೇಲಿ PM ಬೆಂಜಮಿನ್ ನೆತನ್ಯಾಹು ರಿಜೆಕ್ಟ್ ಮಾಡಿದ್ದಾರೆ. ಸೊ ಈ ರಿಜೆಕ್ಟ್ ಮಾಡೋದ್ರಿಂದ ಏನಂತಂದರೆ ಇದು ಒನ್ ಆಫ್ ದ ರಿಯರ್ ಪಬ್ಲಿಕ್ ಡಿಸ್ಅಗ್ರಿಮೆಂಟ್ ಅಂತ ಹೇಳ್ಬೋದು ಯಾರ ಮಧ್ಯೆ, ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಆ್ಯಂಡ್ ಮತ್ತು ನೆತನ್ಯಾಹು ಬಗ್ಗೆ. ಸೊ ಹಾಗಿದ್ರೆ ಏನಿತ್ತು ಅದರಲ್ಲಿ 15 ಪಾಯಿಂಟ್ ಗಾಜಾ ಪ್ಲ್ಯಾನಲ್ಲಿ? ಇದೇನಪ್ಪ ಅಂತಂದರೆ ಇಟ್ ಈಸ್ ಪಾರ್ಟ್ ಆಫ್ ಟ್ರಂಪ್ ಬ್ಯಾಕ್ಡ್ ಗಾಜಾ ಫ್ರೇಮ್ವರ್ಕ್. ಇದೊಂದು ಟ್ರಂಪ್ ಬ್ಯಾಕ್ಡ್ ಗಾಜಾ ಫ್ರೇಮ್ವರ್ಕ್ ಅಂತ ಒಂದು ಬಿಗ್ಗರ್ ಫ್ರೇಮ್ವರ್ಕ್ ತೊಗೊಂಬರ್ತಾಯಿದ್ರು. ಅದರಲ್ಲಿ 15 ಪಾಯಿಂಟ್ಸ್ ಆಫ್ ಗಾಜಾ ಪ್ಲ್ಯಾನ್ ಅನ್ನೋದು ಒಂದು ಚಿಕ್ಕ ಒಂದು ಪಾರ್ಟು. ಸೊ ಇದನ್ನು ಯಾರು ಡೆವಲಪ್ ಮಾಡಿದ್ರು ಅಂತಂದರೆ ಇಟ್ ವಾಸ್ ಡೆವಲಪ್ಡ್ ಬೈ USA ಥ್ರೂ ಬೋರ್ಡ್ ಆಫ್ ಪೀಸ್. ನಾವು ಹಿಂದೆ ಒಂದು ವಿಡಿಯೋ ಮಾಡಿದ್ವಿ, ವಿಡಿಯೋದಲ್ಲಿ ಬೋರ್ಡ್ ಆಫ್ ಪೀಸ್ ಅಂತ ಒಂದು ಆರ್ಗನೈಸೇಷನ್ನ ಎಸ್ಟಾಬ್ಲಿಷ್ ಮಾಡಿದ್ರು. ಯಾರು? ಟ್ರಂಪ್. ಸೊ ಅದರಲ್ಲಿ ಮೆಂಬರ್ಸ್ ಯಾರಂತಂದರೆ ಟ್ರಂಪ್ ರಿಲೇಟಿವ್ಸು, ಟ್ರಂಪಿಗೆ ಪರಿಚಯ ಇರುವಂಥ ಪೊಲಿಟಿಷಿಯನ್ಸು, ಸೊ ಅಂಥವರೆಲ್ಲ ಸೇರಿಕೊಂಡು ಒಂದು ಬೋರ್ಡ್ ಆಫ್ ಪೀಸ್ ಅಂತ ಆರ್ಗನೈಸೇಷನ್ನು ಮಾಡಿದ್ರು. ಸೊ ದಿಸ್ ಬೋರ್ಡ್ ಆಫ್ ಪೀಸ್ ಆರ್ಗನೈಸೇಷನ್ ಮೇನ್ಲಿ ಏನಪ್ಪ ಅಂತಂದರೆ ಗಾಜಾ ಫ್ರೇಮ್ವರ್ಕ್ನ ಫಾರ್ಮ್ ಮಾಡೋದಕ್ಕೋಸ್ಕರ ಮಾಡಿರೋದು. ಸೊ ಇದರಲ್ಲಿ ಮೇಜರ್ ಅಬ್ಜೆಕ್ಟಿವ್ಸ್ ಏನಪ್ಪ ಅಂತಂದರೆ ಒಂದು ಡಿಸರ್ಮಮೆಂಟ್ ಆಫ್ ಹಮಾಸ್. ಸೊ ಹಮಾಸ್ಗೆ ಆರ್ಮ್ ಸಿಗಬಾರ್ದು. ನೆಕ್ಸ್ಟ್ ಗ್ರ್ಯಾಜುವಲ್ ಇಸ್ರೇಲಿ ಮಿಲಿಟರಿ ವಿತ್ಡ್ರಾವಲ್, ಅಂದರೆ ಗಾಜಾಯಿಂದ ಮಿಲಿಟರಿನ ವಿತ್ಡ್ರಾ ಮಾಡ್ಕೋಬೇಕು ಇಸ್ರೇಲ್ ಅವರು. ನೆಕ್ಸ್ಟ್ ಟ್ರಾನ್ಸಿಷನ್ ಟು ವರ್ಡ್ಸ್ ಅ ನ್ಯೂ ಪ್ಯಾಲೆಸ್ತೀನಿಯನ್ ಅಡ್ಮಿನಿಸ್ಟ್ರೇಟಿವ್ ಸ್ಟ್ರಕ್ಚರ್. ಇವಾಗ ಪ್ಯಾಲೆಸ್ತೀನ್ದಲ್ಲಿ ಹಮಾಸ್ ಅವರ ಕಂಟ್ರೋಲ್ ಏನಿದೆ ಅದನ್ನು ಕಂಪ್ಲೀಟಾಗಿ ಎಲಿಮಿನೇಟ್ ಮಾಡಿ ಒಂದು ನ್ಯೂ ಗೌರ್ಮೆಂಟ್ನ ತೊಗೊಂಬರ್ಬೇಕಂತ. ನೆಕ್ಸ್ಟ್ ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್ನ ಎಸ್ಟಾಬ್ಲಿಷ್ ಮಾಡೋದು, ಸೊ ದ್ಯಾಟ್ ಫ್ಯೂಚರ್ ಕಾಲದಲ್ಲಿ ಮತ್ತೆ ಕಾನ್ಫ್ಲಿಕ್ಟ್ ಆಗಬಾರ್ದು ಅನ್ನೋದಕ್ಕೋಸ್ಕರ. ನೆಕ್ಸ್ಟ್ ರೀಕನ್ಸ್ಟ್ರಕ್ಷನ್ ಮತ್ತು ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸ್ ಕೊಡೋದು ಗಾಜಾಗೆ. ಇವಾಗೇನು ವಾರಿಂದ ಏನೇನು ಡೆತ್ ಆ್ಯಂಡ್ ಡಿಸ್ಟ್ರಕ್ಷನ್ ಆಗಿದೆ ಅದನ್ನು ಅಡ್ರೆಸ್ ಮಾಡೋದಕ್ಕೋಸ್ಕರ ರೀಕನ್ಸ್ಟ್ರಕ್ಷನ್ ಮತ್ತು ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸ್ ಕೊಡೋದು. ಆ್ಯಂಡ್ ಫೈನಲಿ ಗವರ್ನೆನ್ಸ್ನ ಹಮಾಸಿಂದ ಟ್ರಾನ್ಸ್ಫರ್ ಮಾಡಿ ಒಂದು ರೆಸ್ಪಾನ್ಸಿಬಲ್ ಗೌರ್ಮೆಂಟ್ಗೆ ಟ್ರಾನ್ಸ್ಫರ್ ಮಾಡೋದು. ಸೊ ದೀಸ್ ಆರ್ ಸಮ್ ಆಫ್ ದ ಮೇಜರ್ ಆಬ್ಜೆಕ್ಟಿವ್ಸ್ ಆಫ್ 15 ಪಾಯಿಂಟ್ ಪ್ಲ್ಯಾನ್. ಸೊ ಬಟ್ ನೆತನ್ಯಾಹು ಯಾಕೆ ರಿಜೆಕ್ಟ್ ಮಾಡಿದ್ರಪ್ಪ ಅಂತಂದರೆ, ಫಸ್ಟ್ ಹಮಾಸ್ ಡಿಸರ್ಮಮೆಂಟ್ ಇಶ್ಯೂ ಏನಂತಂದರೆ ಇಸ್ರೇಲ್ ಏನು ಹೇಳಿದ್ದಾರೆ, ನಾವು ಕಂಪ್ಲೀಟಾಗಿ ವೆಪನ್ಸ್ ಆ್ಯಂಡ್ ಮಿಲಿಟರಿ ಸ್ಟ್ರಕ್ಚರ್ನ ಹಮಾಸಿಂದ ರಿಮೂವ್ ಮಾಡಿದರೆ ಅಷ್ಟೇ ನಾವು ವಿತ್ಡ್ರಾ ಮಾಡ್ತೀವಂತ. ಸೆಕೆಂಡ್ ಪಾಯಿಂಟ್ ಇಸ್ರೇಲಿ ವಿತ್ಡ್ರಾವಲ್ ಏನಂತಂದರೆ ಪ್ಲ್ಯಾನ್ ಎನ್ವಿಸೇಜಸ್ ವಿತ್ಡ್ರಾವಲ್ ಆಫ್ ಇಸ್ರೇಲ್. ಇಸ್ರೇಲ್ ಹೇಳುತ್ತಂದರೆ ನಾವು ವಿತ್ಡ್ರಾ ಮಾಡ್ತೀವಿ, ಬಟ್ ಅದಕ್ಕಿಂತ ಮುಂಚೆ ಹಮಾಸ್ನ ಕಂಪ್ಲೀಟ್ಲಿ ಆರ್ಮ್ಸ್ನ ಕಿತ್ತುಕೊಳ್ಳಿ. ಆರ್ಮ್ಸ್ ಅಂತಂದ್ರೆ ಏನು, ವೆಪನ್ಸ್ ಏನಿದೆ ಅದನ್ನೆಲ್ಲ ಕಿತ್ತುಕೊಂಡವ್ರನ್ನ ಕಂಪ್ಲೀಟ್ ಡಿಸಾರ್ಮ್ ಮಾಡಿ ಅವಾಗ ನಾವು ವಿತ್ಡ್ರಾ ಮಾಡ್ತೀವಂತ. ಮೂರನೇದು ಪೊಲಿಟಿಕಲ್ ಪ್ರೆಷರ್. ಏನಪ್ಪ ಅಂತಂದರೆ ಇಸ್ರೇಲಲ್ಲಿರುವಂಥ ಡೊಮೆಸ್ಟಿಕಲ್ಲಿ ಪೊಲಿಟಿಕಲ್ ಪ್ರೆಷರ್ ಕೂಡ ಜಾಸ್ತಿ ಇದೆ. ಅಂದರೆ ಇಸ್ರೇಲಲ್ಲಿರುವಂಥ ರೈಟ್ ವಿಂಗ್ ಮತ್ತು ಫಾರ್ ರೈಟ್ ರೈಲೇಸ್ ಏನೇನಿದೆ ಅದೆಲ್ಲದೂ ಕೂಡ ಇದಕ್ಕೆ ಅಪೋಸ್ ಮಾಡ್ತಾ ಇದೆ, ಇಸ್ರೇಲಿಂದ ರಿಟ್ರೀಟ್ ಆಗಬಾರ್ದು ಅಂತ. ಜೊತೆಗೆ ಪ್ಯಾಲೆಸ್ತೀನಿಯನ್ ಸ್ಟೇಟ್ಹುಡ್. ನೆತನ್ಯಾಹು ಏನು ಹೇಳ್ತಾನೆ ಅಂದರೆ ಹಿ ವಾಂಟ್ಸ್ ಟು ಅಪೋಸ್ ಕ್ರಿಯೇಷನ್ ಆಫ್ ಪ್ಯಾಲೆಸ್ತೀನಿಯನ್ ಸ್ಟೇಟ್ ಅಂಡರ್ ಹಿಸ್ ಲೀಡರ್ಶಿಪ್. ಸೊ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಆಯಿತು, ಇನ್ನೆರಡು ತಮ್ಮ ಡೊಮೆಸ್ಟಿಕ್ ಪೊಲಿಟಿಕ್ಸ್, ಅವೆರಡಕ್ಕೋಸ್ಕರ ನೆತನ್ಯಾಹು ಇದನ್ನು ಅಪೋಸ್ ಮಾಡ್ತಾ ಇದ್ದಾರೆ. ಸೊ ಸೆಂಟ್ರಲ್ ಡಿಸ್ಪ್ಯೂಟ್ ಏನಪ್ಪ ಅಂತಂದರೆ ಪ್ಲ್ಯಾನ್ USA ಮಾಡ್ತಿರೋದು, ಹಮಾಸ್ ಡಿಸರ್ಮೆಂಟ್ ಮಾಡೋಣ, ಇಸ್ರೇಲ್ ವಿತ್ಡ್ರಾ ಆಗುತ್ತೆ, ನೆಕ್ಸ್ಟ್ ಟ್ರಾನ್ಸಿಷನ್ ಮಾಡ್ತೀವಿ. ನೆತನ್ಯಾಹು ಹೇಳ್ತಾನೆ ಅಂದರೆ ಫಸ್ಟ್ ಕಂಪ್ಲೀಟಾಗಿ ಹಮಾಸಿಂದ ವೆಪನ್ನ ವಿತ್ಡ್ರಾ ಮಾಡಿ ಅದನ್ನು ಪ್ರೂವ್ ಮಾಡಿ ಅದಾದಮೇಲೆ ಅಷ್ಟೇ ಇಸ್ರೇಲ್ ವಿತ್ಡ್ರಾ ಮಾಡುತ್ತೆ ಅಂತ. ಬಟ್ ಹಮಾಸ್ ಯಾಕೆ ಇದಕ್ಕೆ ಸಪೋರ್ಟ್ ಮಾಡ್ತಿದೆ ಅಂತಂದರೆ, ಹಮಾಸ್ ಸಪೋರ್ಟ್ ಮಾಡ್ತಿರೋದು ಯಾಕೆಂದರೆ ಒಂದು ಇಸ್ರೇಲ್ ವಿತ್ಡ್ರಾ ಮಾಡುವಂಥ ಪಾಸಿಬಿಲಿಟಿ ಇದೆ. ಆಮೇಲೆ ಇಸ್ರೇಲ್ ಅಟ್ಯಾಕ್ಸ್ ಕಡಿಮೆ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ. ನೆಕ್ಸ್ಟ್ ರೀಕನ್ಸ್ಟ್ರಕ್ಷನ್ಗೆ ಮೂವ್ ಮಾಡ್ತೀವಿ. ಜೊತೆಗೆ ಹಮಾಸ್ಗೆ ಪೊಲಿಟಿಕಲ್ ರೋಲ್ ಸಿಗುತ್ತೆ ಇದರಲ್ಲಿ. ಸೊ ಪೊಲಿಟಿಕಲ್ ರೋಲ್ ಸಿಗುತ್ತೆ, ಪ್ಯಾಲೆಸ್ತೀನಿಯನ್ಸ್ ಇನ್ ಗಾಜಾದಲ್ಲಿರುವಂಥ ಒಂದು ಪೊಲಿಟಿಕಲ್ ರೋಲ್ ಸಿಗುತ್ತೆ ಅವ್ರಿಗೆ. ಜೊತೆಗೆ ಇವಾಗ ಕರೆಂಟ್ ಮಿಲಿಟರಿ ಫೇಸಲ್ಲಿ ಹಮಾಸ್ಗೆ ಆಗಬಾರ್ದಂಥ ನಷ್ಟ ಆಗಿದೆ. ಸೊ ಅದನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ಸಿಗುತ್ತೆ. ಹಾಗಾಗಿ ಹಮಾಸ್ ಏನು ಮಾಡ್ತಾ ಇದೆ, ಇದೆಲ್ಲದಕ್ಕೂ ಒಪ್ಕೋತಾ ಇದೆ. ಸೊ ನೆತನ್ಯಾಹು ಮತ್ತು ಟ್ರಂಪ್ ಮಧ್ಯೆ ಡಿಸ್ಅಗ್ರಿಮೆಂಟ್ ಯಾಕಪ್ಪ ಅಂತಂದರೆ, ಟ್ರಂಪ್ ಏನಪ್ಪ ಅಂತಂದರೆ ಟ್ರಂಪ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ತಮ್ಮ ವರ್ಚಸ್ಸನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೋಸ್ಕರ ಎಲ್ಲೆಲ್ಲಿ ಕಾನ್ಫ್ಲಿಕ್ಟ್ ಇದೆ ಅಲ್ಲೆಲ್ಲದರಲ್ಲೂ ಟ್ರಂಪ್ ನಾನು ಮುಂದಿಂದ ಹೋಗ್ತಿರ್ತಾರೆ. ಸೊ ಇದರಲ್ಲೂ ಕೂಡ ಅವರು ಗಾಜಾ ಕಾನ್ಫ್ಲಿಕ್ಟ್ನ ಎಂಡ್ ಮಾಡದೆ ಬೋರ್ಡ್ ಆಫ್ ಪೀಸ್ ವರ್ಕೌಟ್ ಆಯಿತು ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ರೀಕನ್ಸ್ಟ್ರಕ್ಷನ್ಗೂ ಮೂವ್ ಮಾಡೋದಂತ, ನೆಕ್ಸ್ಟ್ ಡಿಪ್ಲೊಮ್ಯಾಟಿಕ್ ಸಕ್ಸಸ್ನ ತೋರಿಸ್ಕೋಬೇಕು ಅವರು. ನೆಕ್ಸ್ಟ್ ಫರ್ದರ್ ರೀಜನಲ್ ಎಸ್ಕಲೇಷನ್ ಕಡಿಮೆ ಮಾಡಬೇಕು. ಸೊ ಇದೆಲ್ಲದೂ ಕೂಡ ಟ್ರಂಪಲ್ಲಿ ಆಗಿದೆ ಅನ್ನೋದಕ್ಕೋಸ್ಕರ ಟ್ರಂಪ್ ತೋರಿಸ್ಕೊಳ್ಳೋದಕ್ಕೋಸ್ಕರ ಮಾಡ್ತಿರೋದು. ನೆತನ್ಯಾಹು ಪ್ರಯಾರಿಟಿ ಏನಪ್ಪ ಅಂತಂದರೆ ಹಮಾಸ್ಗೆ ಮಿಲಿಟರಿ ಕ್ಯಾಪಬಿಲಿಟಿನ ರಿಟರ್ನ್ ಮಾಡೋದನ್ನು ತಡಿಬೇಕು, ಮತ್ತು ಗಾಜಾದಲ್ಲಿ ಇಸ್ರೇಲ್ ಸೆಕ್ಯೂರಿಟಿ ಫೋರ್ಸಸ್ ಕಂಟ್ರೋಲ್ ಇಟ್ಕೋಬೇಕು ಅಂತ. ನೆಕ್ಸ್ಟ್ ಪೊಲಿಟಿಕಲ್ ಕನ್ಸಿಸ್ಟೆನ್ಸಿ, ಏನೇನು ಫಾರ್ ರೈಟ್ ವಿಂಗಿಂದ ಏನೇನು ಪ್ರೆಷರ್ ಬರ್ತಾ ಇದೆ ಇಸ್ರೇಲ್ ಡೊಮೆಸ್ಟಿಕ್ ಪೊಲಿಟಿಕ್ಸಲ್ಲಿ ಅದನ್ನು ಅವಾಯ್ಡ್ ಮಾಡಬೇಕು. ದೆನ್
ಫ್ರೀಡಮ್ ಆ್ಯಂಡ್ ಮಿಲಿಟರಿ ಆ್ಯಕ್ಷನ್ನ ಪ್ರಿಸರ್ವ್ ಮಾಡಬೇಕಂತ ನೆತನ್ಯಾಹು. ಸೊ ಇಲ್ಲಿ ಕೋರ್ ಡಿಸಗ್ರಿಮೆಂಟ್ ಬರ್ತಾ ಇದೆ. ಸೊ ಇಟ್ ಈಸ್ ಏನಪ್ಪ ಅಂತಂದರೆ ಯಾಕೆ ಇಷ್ಟೊಂದು ಇಂಪಾರ್ಟೆಂಟ್ ಅಂತಂದರೆ ರೀಸೆಂಟಾಗಿ ಎಲ್ಲದರಲ್ಲೂ ಕೂಡ ನೆತನ್ಯಾಹು ಮತ್ತು ಟ್ರಂಪ್ ಜೊತೆಗೆ ಇರ್ತಾಯಿದ್ರು. ಇಬ್ಬರು ತಮ್ಮ ಏನೇನು ಐಡಿಯಾಸ್ ಇದೆ ಅದರಲ್ಲಿ ಕೊಹೀಸಿವ್ನೆಸ್ ಇತ್ತು. ಇವಾಗ ಅದು ಡೆಸ್ಟ್ರಾಯ್ ಆಗ್ತಾ ಇದೆ. ಓಕೆ, ಸೊ ಮೇಜರ್ಗೆ ಏನಪ್ಪ ಅಂತಂದರೆ ಹಮಾಸ್, ಇಸ್ರೇಲ್ ಮತ್ತು US ಕನ್ಸಿಡರ್ ಮಾಡಿದ್ರೆ ಹಮಾಸ್ಗೆ ಇಸ್ರೇಲ್ ವಿಡ್ರಾ ಮಾಡ್ತಾರೆ, ಸೀಸ್ ಫೈರ್ ಆಗುತ್ತೆ, ಡಿಸ್ಅರ್ಮೆಂಟ್ ಪ್ರೊಸೆಸ್ ಆಗುತ್ತೆ. ಸೊ ಇಟ್ ಈಸ್ ಲೈಕ್ ವಿನ್ ಸಿಚುವೇಶನ್ ಫಾರ್ ಹಮಾಸ್. USಗೆ ಏನಪ್ಪ ಅಂತಂದರೆ ಸೀಕ್ವೆನ್ಸ್ ಇಂಪ್ಲಿಮೆಂಟೇಷನ್ ಮಾಡೋದ್ರಿಂದ ಡಿಸ್ಅರ್ಮೆಂಟ್ ಮಾಡ್ತಾರೆ, ವಿಡ್ರಾ ಆಗುತ್ತೆ, ಗವರ್ನೆನ್ಸ್ ಸ್ಟ್ರಕ್ಚರ್ ಆಗುತ್ತೆ. ಟ್ರಂಪ್ಗೆ ಪೀಸ್ ಸೊಲ್ಯೂಷನ್ಸ್ ಕಂಡುಹಿಡಿದ್ವಿ ಅಂತ ಅವರಿಗೆ ಸಿಗುವಂಥ ವರ್ಚಸ್ ಸಿಗುತ್ತೆ. ಬಟ್ ಇಸ್ರೇಲಿಗೆ ಅವ್ರಿಗೆ ಏನು ಬೇಕು, ಕಂಪ್ಲೀಟ್ ಡಿಸ್ಅರ್ಮೆಂಟ್ ಆಗಬೇಕು, ವೆರಿಫಿಕೇಷನ್ ಆಗಬೇಕು, ಅದಾದಮೇಲೆ ಅಷ್ಟೇ ಇಸ್ರೇಲಿಗೆ ವಿಡ್ರಾ ಮಾಡ್ತೀವಂತ. ಸೊ ಇಸ್ರೇಲಿಗೆ ಇದರಲ್ಲಿ ವಿನ್ ಸಿಚುವೇಶನ್ ಕಾಣಿಸ್ತಾ ಇಲ್ಲ. ಸೊ ಹಾಗಾಗಿ ಈ ಪರ್ಟಿಕ್ಯುಲರ್ ಆರ್ಟಿಕಲ್. ನೆಕ್ಸ್ಟ್ ಆರ್ಟಿಕಲ್ ಏನಪ್ಪ ಅಂತಂದರೆ ಇಟ್ ಈಸ್ ರಿಲೇಟೆಡ್ ಟು ಲೇಕ್ ಮೀಡ್. ಏನಪ್ಪ ಲೇಕ್ ಮೀಡ್ ಅಂತಂದರೆ ಇಟ್ ಈಸ್ ಒನ್ ಆಫ್ ದ ಲಾರ್ಜೆಸ್ಟ್ ರಿಸರ್ವೇರ್ ಇನ್ ದ USA ಹ್ಯಾಸ್ ಡ್ರಾಪ್ಡ್ ಟು ಇಟ್ಸ್ ಲೋವೆಸ್ಟ್ ವಾಟರ್ ಲೆವೆಲ್ ಸಿನ್ಸ್ ಇಟ್ ವಾಸ್ ಫಿಲ್ಡ್ 90 years ago. ಸೊ 1930ರಲ್ಲಿ ಅದನ್ನು ಫಸ್ಟ್ ಬಾರಿಗೆ ಫಿಲ್ ಮಾಡಲಾಗಿತ್ತು. ಅದಾದ್ಮೇಲಿಂದ ಕನ್ಸಿಡರ್ ಮಾಡಿದರೆ ಇವಾಗ ಲೋವೆಸ್ಟ್ ಲೆವೆಲಲ್ಲಿ ಹೋಗಿದೆ. ಆಲ್ಮೋಸ್ಟ್ 90 yearsಲ್ಲಿ ಲೋವೆಸ್ಟ್ ರಿವರ್ ಹೋಗಿದೆ. ಏನು ತೋರಿಸ್ತಿದೆ ಅಂದರೆ ಇಟ್ ಇಸ್ ಅ ಸೈನ್ ಆಫ್ ಕ್ರೈಸಿಸ್ ಪ್ಲೇಗಿಂಗ್ ದ ಕೊಲೊರಾಡೋ ರಿವರ್ ಸಿಸ್ಟಮ್. ಸೊ ಹಂಗಿದ್ರೆ ಲೇಕ್ ಮೀಡ್ ಯಾವ ಸಿಸ್ಟಮಲ್ಲಿ ಬರುತ್ತೆ, ಕೊಲೊರಾಡೋ ರಿವರ್ ಸಿಸ್ಟಮಲ್ಲಿ ಬರುತ್ತೆ. ಸೊ ಲೇಕ್ ಮೀಡ್ ಬಗ್ಗೆ ನೋಡ್ಬೇಕಂತಂದರೆ ಇಟ್ ಈಸ್ ಒನ್ ಆಫ್ ಲಾರ್ಜೆಸ್ಟ್ ಮ್ಯಾನ್ ಮೇಡ್ ಲೇಕ್ಸ್ ಇನ್ ದ ವರ್ಲ್ಡ್ ಆ್ಯಂಡ್ ಇಟ್ ಇಸ್ ಲೊಕೇಟೆಡ್ ಇನ್ ದ ಬಾರ್ಡರ್ ಬಿಟ್ವೀನ್ ಸದರ್ನ್ ನೆವಾಡಾ ಆ್ಯಂಡ್ ನಾರ್ತ್ ವೆಸ್ಟರ್ನ್ ಅರಿಜೋನಾ. ನೆವಾಡಾ ಮತ್ತು ಅರಿಜೋನಾ ಅಂದರೆ ದೀಸ್ ಆರ್ ಸ್ಟೇಟ್ಸ್ ಆಫ್ US ಅಂತ ಹೇಳ್ಬೋದು. ಸೊ ನೆವಾಡಾ, ಅರಿಜೋನಾ, ನೆವಾಡಾದಲ್ಲೇ ಲಾಸ್ ವೆಗಾಸ್ ಇರೋದು. ಓಕೆ, ಮೂವಿ ನೋಡಿದರೆ USA ಅಥವಾ ಹಾಲಿವುಡ್ ಮೂವೀಸ್ ನೋಡಿದರೆ ನಾರ್ಮಲಿ ಲಾಸ್ ವೆಗಾಸ್ನ ಜಾಸ್ತಿ ಮೂವೀಸಲ್ಲಿ ತೋರಿಸ್ತಿರ್ತಾರೆ. ಓಕೆ, ಸೊ ಅದು ಇಂಪಾರ್ಟೆಂಟ್ ಸಿಟಿ. ದೆನ್ ಇದನ್ನು ಯಾವಾಗ ಫಾರ್ಮ್ ಮಾಡಿದರೆ 1930s ಫಾರ್ಮ್ ಮಾಡಲಾಗಿತ್ತು ಬೈ ದ ಡ್ಯಾಮಿಂಗ್ ಆಫ್ ಕೊಲೊರಾಡೋ ರಿವರ್ ಥ್ರೂ ಕನ್ಸ್ಟ್ರಕ್ಷನ್ ಆಫ್ ಹೂವರ್ ಡ್ಯಾಮ್. ಹೂವರ್ ಡ್ಯಾಮ್ನ ಫಾರ್ಮ್ ಮಾಡಿದ್ರು. ಹೂವರ್ ಡ್ಯಾಮ್ ಫಾರ್ಮ್ ಮಾಡೋದ್ರಿಂದ ಎಲ್ಲಿ ಡ್ಯಾಮ್ನ ಫಾರ್ಮ್ ಮಾಡಿದ್ರೆ ಡ್ಯಾಮ್ ಸರೌಂಡಿಂಗ್ ಹಿಂದೆ ಲೇಕ್ ಫಾರ್ಮ್ ಆಗಿತ್ತು, ಅದೇ ಲೇಕ್ ಮೀಡ್ ಇವಾಗ. ಓಕೆನಾ. ಸೊ ಇಟ್ ಈಸ್ ದ ಲಾರ್ಜೆಸ್ಟ್ ರಿಸರ್ವೇರ್ ಇನ್ ದ USA ವೈನ್ ಇಟ್ಸ್ ಫುಲ್ ಆಫ್ ವಾಟರ್. ಸೊ ವಾಟರ್ ಲೆವೆಲ್ ನೋಡಿ, ಮುಂಚೆ ಯಾವ ಥರ ಇತ್ತು, ವಾಟರ್ ಲೆವೆಲ್ ಹೈ ಇತ್ತು, ಇವಾಗ ವಾಟರ್ ಲೆವೆಲ್ ಕಡಿಮೆ ಆಗ್ತಾ ಇದೆ ಕಂಪೇರ್ ಟು 1980s ಕಂಪೇರ್ ಮಾಡಿದರೆ. ಓಕೆ, ಸೊ ಸಿಗ್ನಿಫಿಕೆನ್ಸ್ ಏನಪ್ಪ ಇದ್ರದ್ದು ಅಂತಂದರೆ ಆಲ್ಮೋಸ್ಟ್ 25 million ಪೀಪಲ್ಗೆ ಡ್ರಿಂಕಿಂಗ್ ವಾಟರ್ ಸಪ್ಲೈ ಮಾಡುತ್ತೆ. ಆಮೇಲೆ ಆ ರೀಜನಲ್ಲಿ ಯಾವುದು ನೆವಾಡಾ ಮತ್ತು ಅರಿಜೋನಾ ರೀಜನಲ್ಲಿ ಅಗ್ರಿಕಲ್ಚರ್, ಇಂಡಸ್ಟ್ರಿ, ಪವರ್ ಜನರೇಷನ್ಗೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇಟ್ ಇಸ್ ವೆರಿ ಕ್ರಿಟಿಕಲ್ ವಾಟರ್ ಸೋರ್ಸ್ ಫಾರ್ ಲಾಸ್ ವೆಗಾಸ್ ಆ್ಯಂಡ್ ದ ಸರೌಂಡಿಂಗ್ ಕಮ್ಯುನಿಟೀಸ್. ಸೊ ಹಾಗಾಗಿ ಅದರ ಸಿಗ್ನಿಫಿಕೆನ್ಸ್ ಇದೆ. ನೆಕ್ಸ್ಟ್, ಇದು ಲೇಕ್ ಮೀಡ್ ಶಿಂಕ್ ಆಗ್ತಿರೋದು ಯಾಕೆ ಶಿಂಕ್ ಆಗ್ತಿದೆ ಅಂತಂದರೆ 1919 ಕಂಪೇರ್ ಮಾಡಿದರೆ ಡ್ರಾಟ್ ಕಂಡೀಷನ್ ಜಾಸ್ತಿ ಆಗ್ತಾಯಿದೆ. ನೀವು ಅಮೇರಿಕಾ ಮ್ಯಾಪ್ ತೆಗೆದು ಓಪನ್ ಮಾಡಿದರೆ ಆ ರೀಜನ್ ಯಾವುದು ಅರಿಜೋನಾ ಮತ್ತು ನೆವಾಡಾ ರೀಜನಲ್ಲಿ ಮೇಜರ್ಲಿ ಏನಿದೆ, ಡೆಸರ್ಟೆಡ್ ಲೊಕೇಶನ್ ಇದೆ. ಓಕೆ, ಡೆಸರ್ಟ್ ಇದೆ ಅಲ್ಲಿ, ಎಕೋಸಿಸ್ಟಮ್ ಡೆಸರ್ಟೆಡ್ ಲೈಕ್ ಜಾಸ್ತಿ ಡಾಮಿನೇಟ್ ಮಾಡುತ್ತೆ. ಸೊ ಹಾಗಾಗಿ ಡ್ರಾಟ್ ಕಂಡೀಷನ್ ಜಾಸ್ತಿ ಇದೆ. ದೆನ್ ರಾಕಿ ಮೌಂಟೇನ್ಸಿಂದ ಬರುವಂಥ ಏನು ಗ್ಲೇಷಿಯರ್ಸಿಂದ ಮಳೆ ಬರ್ತಿತ್ತು, ಗ್ಲೇಷಿಯರ್ಸಿಂದ ವಾಟರ್ ಸಪ್ಲೈ ಆಗ್ತಿತ್ತಲ್ಲ ಅದು ಕೂಡ ಕಡಿಮೆ ಆಗಿದೆ. ನೆಕ್ಸ್ಟ್ ಟೆಂಪ್ರೇಚರ್ ಜಾಸ್ತಿ ಆಗೋದ್ರಿಂದ ಎವಾಪರೇಷನ್ ಜಾಸ್ತಿ ಆಗ್ತಾ ಇದೆ. ನೆಕ್ಸ್ಟ್ ವಾಟರ್ ಡಿಮ್ಯಾಂಡ್ ಡ್ಯೂ ಟು ಪಾಪ್ಯುಲೇಷನ್ ಗ್ರೋತ್ ಆಗಲಿ, ಅರ್ಬನೈಸೇಷನ್ ಆಗಲಿ, ಅಗ್ರಿಕಲ್ಚರ್ ಆಗಲಿ ವಾಟರ್ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಆಮೇಲೆ ಕೊಲೊರಾಡೋ ರಿವರ್ ವಾಟರ್ನ ಅಲೋಕೇಶನ್ ಬೇರೆ ಕಾರಣಕ್ಕೋಸ್ಕರ ಜಾಸ್ತಿ ಅಲೋಕೇಟ್ ಮಾಡ್ತಾಯಿದ್ದಾರೆ. ಹಾಗಾಗಿ ಲೇಕ್ ಮೀಡಲ್ಲಿ ರಿವರ್ ಕ್ವಾಂಟಿಟಿ ಕಡಿಮೆ ಆಗಿದೆ. ನೆಕ್ಸ್ಟ್, ಕೊಲೊರಾಡೋ ರಿವರ್ ಸಿಸ್ಟಮ್ ಅಂದರೆ ಏನಪ್ಪ, ಕೊಲೊರಾಡೋ ರಿವರ್ ಇದಂದರೆ ಸಪೋರ್ಟ್ 7 USA states ಆ್ಯಂಡ್ ಮೆಕ್ಸಿಕೋ. Almost 40 million people and 5.5 million acres of farmland depends on it. Drought and climate change are reducing the river flow and US states have adopted water cuts and conservation measures to manage the crisis. Okay, so Colorado is very famous. So USದಲ್ಲಿ ಗ್ರ್ಯಾಂಡ್ ಕ್ಯಾನ್ಯನ್ ಅಂತ ಬರುತ್ತೆ. ಸೊ ಆ ಗ್ರ್ಯಾಂಡ್ ಕ್ಯಾನ್ಯನ್ ಕೂಡ ನಮ್ಮ ಕೊಲೊರಾಡೋ ರಿವರ್ ಮೇಲಿದೆ. ಸೊ ಗ್ರ್ಯಾಂಡ್ ಕ್ಯಾನ್ಯನ್ ಅಂದರೆ ಒಂದು ರಿವರಿಂದ ಫಾರ್ಮ್ ಆಗಿರುವಂಥ ಕ್ಯಾನ್ಯನ್ಸ್. ಓಕೆ, ರಿವರಿಂದ ಎರೋಷನ್ ಆಗಿ ಫಾರ್ಮ್ ಆಗಿರುವಂಥ ಕ್ಯಾನ್ಯನ್ಸ್. ಸೊ ಇವೆರಡು ರಿವರ್ ಮಧ್ಯೆ ಕ್ಯಾನ್ಯನ್ಸ್ ಫಾರ್ಮ್ ಆಗಿದೆ. ಸೊ ಇದಕ್ಕೆ ಗ್ರ್ಯಾಂಡ್ ಕ್ಯಾನ್ಯನ್ ಅಂತ ಕರೀತಾರೆ. ಹಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಏನು ತಿಳಿಸ್ತೀರಾ ನಮಗೆ, ಇಂಡಿಯಾದಲ್ಲಿರುವಂಥ ಗ್ರ್ಯಾಂಡ್ ಕ್ಯಾನ್ಯನ್ ಯಾವುದಕ್ಕೆ ಕರೀತಾರೆ, ಇಂಡಿಯಾಸ್ ಗ್ರ್ಯಾಂಡ್ ಕ್ಯಾನ್ಯನ್ ಅಂತ ಯಾವುದಕ್ಕೆ ಕರೀತಾರೆ? ಸೊ ಇಂಡಿಯಾಸ್ ಗ್ರ್ಯಾಂಡ್ ಕ್ಯಾನ್ಯನ್ನ ಯಾವ ರಿವರಿಂದ ಫಾರ್ಮ್ ಮಾಡಲಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಸೊ ದಿಸ್ ಈಸ್ ಟುಡೇಸ್ ನ್ಯೂಸ್. ಇದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ವಿತ್ ರಿಲೇಟೆಡ್ ಟು ಲೇಕ್ ಮೀಡ್. ಓಕೆ, ಸೊ ಲೇಕ್ ಮೀಡ್ ಓನ್ಲಿ ಬರೀ ವಾಟರ್ ಸಪ್ಲೈಸ್ಗೆ ಅಷ್ಟೇ ಅಲ್ಲ, ಎಕಾಲಜಿಕಲ್ ಕೂಡ ಇಂಪಾರ್ಟೆಂಟ್ ಆಗಿತ್ತು. ಲೈಕ್ ಡೆಸರ್ಟ್ ಬೈಗಾರ್ನ್ ಶೀಪ್, ಮೌಂಟೇನ್ ಲಯನ್ಸ್, ಬೀವರ್ಸ್ ಎಲ್ಲದನ್ನು ಕೂಡ ಸಪೋರ್ಟ್ ಮಾಡುತ್ತೆ. ಆಮೇಲೆ ಫಿಶ್ ಸ್ಪೀಸೀಸ್ ಲೈಕ್ ಲಾರ್ಜ್ ಮೌತ್ ಬಾಸ್, ಕ್ಯಾಟ್ ಫಿಶ್, ರೇನ್ಬೋ ಟ್ರೌಟ್ ಎಲ್ಲದನ್ನು ಸಪೋರ್ಟ್ ಮಾಡುತ್ತೆ. ಆಮೇಲೆ ಬರ್ಡ್ಸ್, ರೆಪ್ಟೈಲ್ಸ್, ಅಕ್ವಾಟಿಕ್ ಎಲ್ಲದಕ್ಕೂ ಸಪೋರ್ಟ್ ಮಾಡುತ್ತೆ. ಹಾಗಾಗಿ ಲೇಕ್ ಮೀಡ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಲೇಕ್ ಮೀಡ್ ಎಲ್ಲಿದೆ, ಇಟ್ ಈಸ್ ಇನ್ ನಾರ್ತ್ ಅಮೇರಿಕಾ. ಯಾವ ರಿವರ್ ಸಿಸ್ಟಮಲ್ಲಿ ಬರುತ್ತೆ, ಕೊಲೊರಾಡೋ ರಿವರ್ ಸಿಸ್ಟಮಲ್ಲಿ ಬರುತ್ತೆ. ಡ್ಯಾಮ್ ಯಾವುದಂದರೆ ಹೂವರ್ ಡ್ಯಾಮ್ ಮಾಡೋದ್ರಿಂದ ಫಾರ್ಮ್ ಆಗಿರುವಂಥ ಲೇಕ್ ಇದು, ಮ್ಯಾನ್ ಮೇಡ್ ಲೇಕ್.
ನೆಕ್ಸ್ಟ್ ಆರ್ಟಿಕಲ್ ಯಾವುದಪ್ಪ ಅಂತಂದರೆ ಇಟ್ ಈಸ್ ಅಬೌಟ್ ಈ ಸಮುದ್ರ ಪ್ಲಾಟ್ಫಾರ್ಮ್. ಈ ಸಮುದ್ರ ಪ್ಲಾಟ್ಫಾರ್ಮ್ ಏನಪ್ಪ ಅಂತಂದರೆ ಇಟ್ ಬ್ರಿಂಗಿಂಗ್ ಅ ಡಿಜಿಟಲ್ ರೆವಲ್ಯೂಷನ್ ಇನ್ ಮ್ಯಾರಿಟೈಮ್ ಗವರ್ನೆನ್ಸ್ ಅಂತ ಹೇಳ್ತಾರೆ. ಮ್ಯಾರಿಟೈಮ್ ಗವರ್ನೆನ್ಸ್. ಸೊ ನ್ಯೂಸ್ ಏನಪ್ಪ ಅಂತಂದರೆ ರೀಸೆಂಟಾಗಿ ಯೂನಿಯನ್ ಮಿನಿಸ್ಟರ್ ಆಫ್ ಪೋರ್ಟ್ಸ್, ಶಿಪ್ಪಿಂಗ್ ಆ್ಯಂಡ್ ವಾಟರ್ವೇಸ್ ಇನಾಗ್ರೇಟೆಡ್ ದ ಈ ಪ್ಲಾಟ್ಫಾರ್ಮ್, ಈ ಸಮುದ್ರ ಪ್ಲಾಟ್ಫಾರ್ಮ್. ಹಾಗಿದ್ರೆ ಏನಪ್ಪ ಇದು ಈ ಸಮುದ್ರ ಪ್ಲಾಟ್ಫಾರ್ಮ್ ಅಂದರೆ ಇಟ್ ಈಸ್ ಅ ಡಿಜಿಟಲ್ ಪ್ಲಾಟ್ಫಾರ್ಮ್ ಮೇಕಿಂಗ್ ಮ್ಯಾರಿಟೈಮ್ ಗವರ್ನೆನ್ಸ್ ಸಿಂಪ್ಲರ್, ಟ್ರಾನ್ಸ್ಪರೆಂಟ್ ಆ್ಯಂಡ್ ಸ್ಟೇಕ್ ಹೋಲ್ಡರ್ ಸೆಂಟ್ರಿಕ್. ಓಕೆ, ಇದನ್ನು ಯಾರು ಸ್ಟಾರ್ಟ್ ಮಾಡಿರೋದು ಅಂದರೆ ಇಟ್ ಈಸ್ ಇನಿಷಿಯೇಟಿವ್ ಆಫ್ ಡೈರೆಕ್ಟರ್ ಜನರಲ್ ಆಫ್ ಶಿಪ್ಪಿಂಗ್. ಇಟ್ ಈಸ್ ಅ ಡ್ರೈವಿಂಗ್ ಅ ಡಿಜಿಟಲ್ ರೆವಲ್ಯೂಷನ್ ಇನ್ ದ ಮ್ಯಾರಿಟೈಮ್ ಗವರ್ನೆನ್ಸ್. ಇದರಲ್ಲಿ ಇರುತ್ತೆ ಕಾಂಪ್ರಿಹೆನ್ಸಿವ್ ಇ ಗವರ್ನೆನ್ಸ್ ಸೊಲ್ಯೂಷನ್ಸ್ ಇದೆ. ಯಾವುದಕ್ಕೆ ಒಂದು ಸ್ಟ್ರೀಮ್ ಲೈನ್ಸ್ ಶಿಪ್ಪಿಂಗ್ ಮಾಡೋದಕ್ಕೆ, ಆಪರೇಷನ್ಸ್ ಸೇಫರ್ ಮಾಡೋದಕ್ಕೆ, ಆಮೇಲೆ ಅಡ್ಮಿನಿಸ್ಟ್ರೇಟಿವ್ ಪ್ರೊಸೆಸ್ನ ಆಟೋಮೇಟ್ ಮಾಡೋದಕ್ಕೋಸ್ಕರ, ಆಮೇಲೆ ಕಂಪ್ಲೇನ್ಸ್ ಮಾನಿಟರಿಂಗ್ನ ಎನ್ಹಾನ್ಸ್ ಮಾಡೋದಕ್ಕೋಸ್ಕರ ಎಲ್ಲ ಪ್ರೊವಿಷನ್ಸ್ ಈ ಪರ್ಟಿಕ್ಯುಲರ್ ಈ ಪ್ಲಾಟ್ಫಾರ್ಮ್, ಈ ಸಮುದ್ರ ಪ್ಲಾಟ್ಫಾರ್ಮಲ್ಲಿದೆ. ಮ್ಯಾರಿಟೈಮ್ ಗವರ್ನೆನ್ಸ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಯಾವ ಥರ ಅಂದರೆ ಸರ್ವಿಸಸ್ನ ಹತ್ತಿರ ತೊಗೊಂಬರ್ತಾರೆ. ಯಾರ್ಯಾರಿಗೆ ಸೀ ಫೇರರ್ಸ್ಗಾಗಲಿ, ಶಿಪ್ಪಿಂಗ್ ಕಂಪನೀಸ್ಗಾಗಲಿ, ಪೋರ್ಟ್ಸ್ಗಾಗಲಿ, ಅದರ್ ಸ್ಟೇಕ್ ಹೋಲ್ಡರ್ಸ್ ಏನೇನು ಇರ್ತಾರೆ ಮ್ಯಾರಿಟೈಮ್ ಗವರ್ನೆನ್ಸಲ್ಲಿ ಎಲ್ಲರಿಗೂ ಕೂಡ ಒಂದು ಸಿಂಗಲ್ ಡಿಜಿಟಲ್ ವಿಂಡೋ ಥ್ರೂ ಅಪ್ಲಿಕೇಶನ್ಸ್ನ ಹಾಕೋದಾಗಲಿ, ಅಪ್ಲಿಕೇಶನ್ಸ್ಗೆ ಅಪ್ರೂವಲ್ ತೊಗೊಳ್ಳೋದಾಗಲಿ ಎಲ್ಲದೂ ಕೂಡ ಒಂದು ಸಿಂಗಲ್ ಡಿಜಿಟಲ್ ಪ್ಲಾಟ್ಫಾರ್ಮಿಂದ ಸಿಗುತ್ತೆ. ಅದೇ ಡಿಜಿಟಲ್ ಪ್ಲಾಟ್ಫಾರ್ಮ್ ಯಾವುದು? ಈ ಸಮುದ್ರ ಡಿಜಿಟಲ್ ಪ್ಲಾಟ್ಫಾರ್ಮ್. ಆಬ್ಜೆಕ್ಟಿವ್ಸ್ ಏನಪ್ಪ ಅಂತ ಆಗಲೇ ಹೇಳ್ದಂಗೆ ಮ್ಯಾರಿಟೈಮ್ ಅಡ್ಮಿನಿಸ್ಟ್ರೇಷನ್ನ ಫಿಸಿಕಲ್ ಆಫೀಸ್ ಬೇಸಿಸಿಂದ ಇಂಟಿಗ್ರೇಟೆಡ್ ಡಿಜಿಟಲ್ ಎಕೋಸಿಸ್ಟಮ್ ಆಗಿ ಕನ್ವರ್ಟ್ ಮಾಡಬೇಕಂತ. ಸೊ ಪೇಪರ್ಲೆಸ್ ಗವರ್ನೆನ್ಸ್ ಮಾಡಬೇಕಂತ. ನೆಕ್ಸ್ಟ್ ಟ್ರಾನ್ಸಿಷನ್ ಟುವರ್ಡ್ಸ್ ಡಿಜಿಟಲ್ ಫಸ್ಟ್ ಆ್ಯಂಡ್ ಫೇಸ್ಲೆಸ್ ಆ್ಯಂಡ್ ಪೇಪರ್ಲೆಸ್ ಗವರ್ನೆನ್ಸ್. ಜೊತೆಗೆ ಮ್ಯಾರಿಟೈಮ್ ಅಡ್ಮಿನಿಸ್ಟ್ರೇಷನ್ನ ಬಿಕಮ್ ಟ್ರಾನ್ಸ್ಪರೆಂಟ್ ಆಗುತ್ತೆ, ಟೆಕ್ನಾಲಜಿ ಡ್ರಿವನ್ ಆಗುತ್ತೆ, ಆಮೇಲೆ ಎಲ್ಲರಿಗೂ ಕಾಮನ್ ಪೀಪಲ್ಗೂ ಕೂಡ ಆಕ್ಸೆಸಿಬಲ್ ಆಗುತ್ತೆ. ಜೊತೆಗೆ ಸೇಫ್ಟಿ, ಸೆಕ್ಯೂರಿಟಿ ಆ್ಯಂಡ್ ವೆಲ್ಫೇರ್ ಆಫ್ ಇಂಡಿಯಾಸ್ ಗ್ರೋವಿಂಗ್ C4 ವರ್ಕ್ ಫೋರ್ಸ್ನ ಕೂಡ ಎನ್ಹ್ಯಾನ್ಸ್ ಮಾಡುತ್ತೆ, ಸ್ಟ್ರೆಂಥನ್ ಮಾಡುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಪ್ಲಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ಕೀ ಫೀಚರ್ಸ್ ಅಂದರೆ ಇದು ಒಂದು ಸಿಂಗಲ್ ಡಿಜಿಟಲ್ ವಿಂಡೋ ಫಾರ್ ಆಲ್ ದ ಮ್ಯಾರಿಟೈಮ್ ಸರ್ವಿಸಸ್. ಇದರಲ್ಲಿ ಎಂಡ್ ಟು ಎಂಡ್ ಡಿಜಿಟಲ್ ವರ್ಕ್ ಫ್ಲೋ ಸಿಗುತ್ತೆ, ಸೀಮ್ಲೆಸ್ ಸರ್ವಿಸ್ ಡೆಲಿವರಿ ಆಗುತ್ತೆ. ನೆಕ್ಸ್ಟ್ ಆನ್ಲೈನ್ ಪೇಮೆಂಟ್ಸ್ ಫಾರ್ ವೇರಿಯಸ್ ಮ್ಯಾರಿಟೈಮ್ ಸರ್ವಿಸಸ್. ಜೊತೆಗೆ ರಿಯಲ್ ಟೈಮ್ ಟ್ರ್ಯಾಕಿಂಗ್ ಆಫ್ ಅಪ್ಲಿಕೇಶನ್ಸ್ ಆ್ಯಂಡ್ ಸರ್ವಿಸಸ್. ನಿಮ್ಮ ಅಪ್ಲಿಕೇಶನ್ ಅಪ್ಲೈ ಮಾಡಿದ ಮೇಲೆ ಯಾವ ಸ್ಟೇಟಸಲ್ಲಿದೆ ಅಂತ ನೋಡಬೇಕು ಅಂದರೆ ಚೆಕ್ ಮಾಡೋಕ್ಕೂ ಕೂಡ ಟ್ರ್ಯಾಕಿಂಗ್ ಅಪ್ಲಿಕೇಶನ್ ಇದೆ. ದೆನ್ ಡಿಜಿಟಲಿ ಇಶ್ಯೂಡ್ ಸರ್ಟಿಫಿಕೇಟ್ಸ್ ಮತ್ತು ಡಾಕ್ಯುಮೆಂಟ್ಸ್ ಸಿಗುತ್ತೆ. ನೆಕ್ಸ್ಟ್ ಕಂಪ್ಲೈನ್ಸ್ ಮಾನಿಟರಿಂಗ್ ಮತ್ತು ರೆಗ್ಯುಲೇಟರಿ ಓವರ್ಸೆಟ್ ಜಾಸ್ತಿ ಆಗುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಪ್ಲಾಟ್ಫಾರ್ಮ್ ಇದು. ಇದರಲ್ಲಿ ಸರ್ವಿಸಸ್ ಏನೇನು ಸಿಗುತ್ತೆ ಡಿಫ್ರೆಂಟ್ ಸ್ಟೇಕ್ ಹೋಲ್ಡರ್ಸ್ಗೆ. ಫಸ್ಟ್ ಸ್ಟೇಕ್ ಹೋಲ್ಡರ್ಸ್ ಯಾರಪ್ಪ? ಸೀ ಫೇರರ್ಸ್. ಇವರಿಗೆ CDC ಮತ್ತು COC ಅಪ್ಲಿಕೇಶನ್ಸ್, ಇಂಡೋಸ್ ನಂಬರ್ಸ್ ಆಗಲಿ, ಕಂಟಿನ್ಯೂಸ್ ಡಿಸ್ಚಾರ್ಜ್ ಸರ್ಟಿಫಿಕೇಟ್ ಆಗಲಿ, ಪೆನ್ಷನ್ ಆಗಲಿ, ವೆಲ್ಫೇರ್ ಸರ್ವಿಸಸ್ ಆಗಲಿ, ಇದೆಲ್ಲದನ್ನು ಕೂಡ ಅಪ್ಲೈ ಮಾಡೋದು ಇದರಲ್ಲಿ. ಶಿಪ್ಪಿಂಗ್ ಕಂಪನೀಸ್ಗೆ ಏನು ಸಿಗುತ್ತೆ? ರಿಜಿಸ್ಟ್ರೇಷನ್ಸ್ ಆಗಲಿ, ಸರ್ವೇಸ್ ಆಗಲಿ, ಶಿಪ್ ಮ್ಯಾನೇಜ್ಮೆಂಟ್ ಆಗಲಿ, NOC ಆಗಲಿ, ಲೈಸೆನ್ಸಸ್ನ ಕೊಡೋದಕ್ಕೆ ಇದರಲ್ಲಿ ಕೂಡ ಅವ್ರು ಅಪ್ಲೈ ಮಾಡ್ಬೋದು. ಪೋರ್ಟ್ಸ್ ಮತ್ತು ಸ್ಟೇಕ್ ಹೋಲ್ಡರ್ಸ್ಗೆ ಕೋಆರ್ಡಿನೇಷನ್ ಆಗಲಿ, ಇನ್ಫಾರ್ಮೇಷನ್ ಶೇರಿಂಗ್ ಆಗಲಿ, ರೆಗ್ಯುಲೇಟರಿ ಫೈಲಿಂಗ್ಸ್ ಏನಾದರೂ ಫೈಲ್ ಮಾಡಿರ್ತಾರೆ ರೆಗ್ಯುಲೇಟರಿ ಫೈಲಿಂಗ್ಸ್ ಆಗಲಿ, ಆಮೇಲೆ ಪೋರ್ಟ್ ಸ್ಟೇಟ್ ಕಂಟ್ರೋಲ್ ಸರ್ವಿಸಸ್, ಇದೆಲ್ಲದಕ್ಕೂ ಕೂಡ ಅವರಿಗೆ ಸರ್ವಿಸ್ ಅವೈಲೇಬಲ್ ಇರುತ್ತೆ. ಬೇರೆ ಸರ್ವಿಸಸ್ ಏನಿರುತ್ತೆ? ಡಿಫ್ರೆಂಟ್ ಫಾರ್ಮ್ಸ್ ಆಗಲಿ, ಅದರ ಅಪ್ರೂವಲ್ಸ್ ಆಗಲಿ, ಗ್ರೀವನ್ಸ್ ರಿಡ್ರೆಸಸ್ ಆಗಲಿ, ನೆಕ್ಸ್ಟ್ ನೋಟಿಸ್ ಆಗಲಿ, ಸರ್ಕ್ಯುಲರ್ಸ್ ಆಗಲಿ, ಎಲ್ಲದೂ ಕೂಡ ಇದರಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಸಿಗ್ನಿಫಿಕೆನ್ಸ್ ಏನಂದರೆ ಪೇಪರ್ ವರ್ಕ್ ಮತ್ತು ಟೈಮ್ನ ಕಡಿಮೆ ಮಾಡುತ್ತೆ, ಟ್ರಾನ್ಸ್ಪರೆನ್ಸಿ ಮತ್ತು ಅಕೌಂಟಬಿಲಿಟಿನ ಇಂಪ್ರೂವ್ ಮಾಡುತ್ತೆ, ಜೊತೆಗೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ನ ಜಾಸ್ತಿ ಮಾಡುತ್ತೆ. ಅದರ ಜೊತೆಗೆ ಡಿಜಿಟಲ್ ಇಂಡಿಯಾ ವಿಷನ್ ಫಾರ್ ಮ್ಯಾರಿಟೈಮ್ ಡೊಮೇನ್ನ ಪ್ರಮೋಟ್ ಮಾಡುತ್ತೆ. ಜೊತೆಗೆ ಗ್ಲೋಬಲ್ ಕಾಂಪಿಟೇಟಿವ್ನೆಸ್ ಆಫ್ ಇಂಡಿಯನ್ ಶಿಪ್ಪಿಂಗ್ನು ಕೂಡ ಪ್ರಮೋಟ್ ಮಾಡುತ್ತೆ. ನಮ್ಮ ಇಂಡಿಯಾದಲ್ಲಿ ದೇ ಆರ್ ಫೋಕಸಿಂಗ್ ಆನ್ ಬ್ಲೂ ಎಕಾನಮಿ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ. ಸೊ ವಿಕಸಿತ್ ಭಾರತ 2047 ಅಚೀವ್ ಮಾಡೋದಕ್ಕೋಸ್ಕರ ಒನ್ ಆಫ್ ದ ಮೇಜರ್ ಕಾಂಪೊನೆಂಟ್ ಯಾವುದು? ಬ್ಲೂ ಎಕಾನಮಿ. ಸೊ ಈ ಬ್ಲೂ ಎಕಾನಮಿನ ಕಂಪ್ಲೀಟಾಗಿ ಪ್ರಮೋಟ್ ಮಾಡಬೇಕಂದ್ರೆ ನಮಗೆ ಇದು ಇಂಪಾರ್ಟೆಂಟ್. ಏನು? ಡಿಜಿಟಲ್ ಇಂಡಿಯಾ ಇನ್ ಮ್ಯಾರಿಟೈಮ್ ಡೊಮೇನ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಅ ವೆರಿ ಇಂಪಾರ್ಟೆಂಟ್ ಪ್ಲಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಆರ್ಟಿಕಲ್ ಯಾವುದಪ್ಪ ಅಂತಂದರೆ ಇಟ್ ಈಸ್ ರಿಲೇಟೆಡ್ ಟು ಎಕ್ಸಸೈಸ್ ಪಿಚ್ ಬ್ಲಾಕ್. ಏನಪ್ಪ ಇದು ಎಕ್ಸಸೈಸ್ ಪಿಚ್ ಬ್ಲಾಕ್ ಅಂದರೆ? ಎಕ್ಸಸೈಸ್ ಪಿಚ್ ಬ್ಲಾಕ್ ಅಂದರೆ recently Indian Air Force said that its contingent at the multi-nation exercise pitch black in Australia had accomplished the mission and mastered the skies while several partners were strengthened. So pitch black ಅನ್ನೋದು ಒಂದು ಏರ್ ಫೋರ್ಸಿನ ಮಲ್ಟಿನ್ಯಾಷನಲ್ ಎಕ್ಸಸೈಸ್ ಎಲ್ಲಿ ನಡೆದಿರೋದು? ಆಸ್ಟ್ರೇಲಿಯಾದಲ್ಲಿ. ಅಲ್ಲಿ ಇಂಡಿಯನ್ ಏರ್ ಫೋರ್ಸ್ ಪಾರ್ಟಿಸಿಪೇಟ್ ಮಾಡಿತ್ತಂತ ರೀಸೆಂಟಾಗಿ ಒಂದು ರಿಪೋರ್ಟ್ನ ರಿಲೀಸ್ ಮಾಡಿದ್ದಾರೆ. ಸೊ ಎಕ್ಸಸೈಸ್ ಪಿಚ್ ಬ್ಲಾಕ್ ಅಂತಂದರೆ ಇಟ್ ಈಸ್ ಅ ಬೈಎನಿಯಲ್, ಅಂದರೆ 2 ವರ್ಷಕ್ಕೊಂದ್ಸಲ ನಡೆಯುವಂಥದ್ದು. ಮಲ್ಟಿನ್ಯಾಷನಲ್ ಅಂದರೆ ಮೋರ್ ದೆನ್ 2 ಕಂಟ್ರೀಸ್ ಇದರಲ್ಲಿ ಇನ್ವಾಲ್ವ್ ಆಗ್ತಾರೆ. ಇಟ್ ಈಸ್ ಹೋಸ್ಟೆಡ್ ಬೈ ರಾಯಲ್ ಆಸ್ಟ್ರೇಲಿಯನ್ ಏರ್ ಫೋರ್ಸ್. ಆಸ್ಟ್ರೇಲಿಯಾದಲ್ಲಿ ಹೋಸ್ಟ್ ಮಾಡ್ತಾರೆ. ಇಟ್ ಈಸ್ ದ RAF, ದಟ್ ಈಸ್ ರಾಯಲ್ ಆಸ್ಟ್ರೇಲಿಯನ್ ಏರ್ ಫೋರ್ಸ್ ಫ್ಲಾಗ್ಶಿಪ್ ಇಂಟರ್ನ್ಯಾಷನಲ್ ಫ್ಲೈಯಿಂಗ್ ಎಕ್ಸಸೈಸ್. ನೇಮ್ ಪಿಚ್ ಬ್ಲಾಕ್ ವಾಸ್ ಡಿರೈವ್ಡ್ ಫ್ರಮ್ ದ ಎಂಫಸಿಸ್ ಆನ್ ನೈಟ್ ಟೈಮ್ ಫ್ಲೈಯಿಂಗ್ ಓವರ್ ದ ಲಾರ್ಜ್ ಅನ್ಪಾಪ್ಯುಲೇಟೆಡ್ ಏರಿಯಾಸ್. ನೈಟ್ ಟೈಮಲ್ಲಿ ಜಾಸ್ತಿ ಫ್ಲೈ ಮಾಡೋದ್ರ ಬಗ್ಗೆ ಫೋಕಸ್ ಮಾಡ್ತಾರೆ, ಹಾಗಾಗಿ ಪಿಚ್ ಬ್ಲಾಕ್ ಅಂತ ಕರೀತಾರೆ. ಸೊ 2026 ಎಡಿಷನ್ ಪ್ರಕಾರ ಅಂತಂದರೆ ಇದನ್ನು ಎಲ್ಲಿ ಮಾಡಿದ್ರೆ ಅಂದರೆ ಡಾರ್ವಿನ್ ಮತ್ತು ಟಿಂಡೆಲ್ ಅಂತ ಒಂದು RAF ಬೇಸಸ್ ಇದೆ. ಅಲ್ಲಿ ನಾರ್ದರ್ನ್ ಟೆರಿಟರಿ ಆಫ್ ಕ್ವೀನ್ಸ್ಲ್ಯಾಂಡಲ್ಲಿ ಬರುತ್ತೆ, ಆಸ್ಟ್ರೇಲಿಯಾದಲ್ಲಿ ಬರುತ್ತೆ. ಇದರಲ್ಲಿ ಟೋಟಲಾಗಿ 19 ನೇಷನ್ಸ್ ಇನ್ಕ್ಲೂಡಿಂಗ್ ಇಂಡಿಯಾ ವಿತ್ 100+ ಏರ್ಕ್ರಾಫ್ಟ್ಸ್ ಆ್ಯಂಡ್ 4400+ ಪರ್ಸನಲ್. ಸೊ ಆಲ್ಮೋಸ್ಟ್ 19 ಕಂಟ್ರೀಸ್ ಇದರಲ್ಲಿ ಇನ್ವಾಲ್ವ್ ಆಗಿದೆ.
It focuses mainly on the complex aerial maneuvers, including offensive counter-air operations, air defense tracking, tactical coordination between different styles of aircraft and communication systems. ಇದೇನಪ್ಪ ಅಂತಂದರೆ ಮುಂದಿನ ಕಾಲದಲ್ಲಿ ಏನಾದರೂ ವಾರ್ ಆಯ್ತಂದರೆ ಯಾವ ಥರ ನೀವು ಅದಕ್ಕೆ ಡೀಲ್ ಮಾಡ್ತೀರಾ, ಯಾವ ಥರ ನೀವು ಅದಕ್ಕೆ ರೆಸ್ಪಾನ್ಸ್ ಕೊಡ್ತೀರಾ ಅದಕ್ಕೋಸ್ಕರ ಒಂದು ಪ್ರಾಕ್ಟೀಸ್ ಇರುತ್ತೆ ಅದು. ಸೊ ವೆರಿ ಇಂಪಾರ್ಟೆಂಟ್ ಎಕ್ಸರ್ಸೈಸ್ ಅಂತಲೇ ಹೇಳ್ಬೋದು. ಇಂಡಿಯಾದಲ್ಲಿ ಕಂಟಿಂಜೆಂಟ್ ಯಾರು ಕಳಿಸಿದ್ರು ಅಂದರೆ ಟೋಟಲ್ ಆಗಿ 145 ಏರ್ ವಾರಿಯರ್ಸ್ ಕಳಿಸಿದ್ರು. ಅದರಲ್ಲಿ IAF ಕಮಾಂಡೋಸ್ ಟೀಮ್ ಇತ್ತು, ಗರುಡಾಸ್, 4 ಸುಕೋಯ್ 30 MKI ಇತ್ತು, 1 C-130, 1 C-17 ಫಾರ್ ಲಾಜಿಸ್ಟಿಕ್ ಸಪೋರ್ಟ್ ಫಾರ್ ಇಂಡಕ್ಷನ್ ಆ್ಯಂಡ್ ಡಿ ಇಂಡಕ್ಷನ್. ಸೊ ಇವೆಲ್ಲದೂ ಕಳಿಸಿದ್ರು. ಸೊ ಸಿಗ್ನಿಫಿಕೆನ್ಸ್ ಏನಪ್ಪ ಅಂತಂದರೆ ಅಡ್ವಾನ್ಸ್ಡ್ ಕಂಟ್ರೀಸ್ ಇರುವಂಥ ಅಡ್ವಾನ್ಸ್ಡ್ ಏರ್ ಅಸೆಟ್ಸ್ ಇರುವಂಥ ಕಂಟ್ರೀಸ್ ಲೈಕ್ US ಆಗಲಿ, UK ಆಗಲಿ, ಆಸ್ಟ್ರೇಲಿಯಾ, ಫ್ರಾನ್ಸ್ ರೀಜನಲ್ ಪಾರ್ಟ್ನರ್ಸ್ ಜೊತೆಗೆ ಟ್ರೇನ್ ಮಾಡೋದ್ರಿಂದ ನಮಗೆ ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಇದು ಕ್ರೂಷಿಯಲ್ ಕೂಡ ಯಾವುದಕ್ಕೆ ಕಂಟೆಂಪ್ರರಿ ಏರ್ ವಾರ್ಫೇರ್ ಟ್ಯಾಕ್ಟಿಕ್ಸ್ ಬೇರೆ ಬೇರೆ ಕಂಟ್ರೀಸ್ ಎಷ್ಟು ಇಂಪ್ರೂವ್ ಆಗಿದೆ ಅಂತ ನೋಡೋದಕ್ಕೆ ಒಂದು ಗೇಜ್ ಮಾಡೋದಕ್ಕೂ ಕೂಡ ಒಂದು ಅಪರ್ಚುನಿಟಿ ಸಿಗುತ್ತೆ. ದೆನ್ ಎಲೆಕ್ಟ್ರಾನಿಕ್ ವಾರ್ಫೇರ್ ಡಿಫೆನ್ಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಮಾಡರ್ನ್ ನೆಟ್ವರ್ಕ್ ಸೆಂಟ್ರಿಕ್ ಆಪರೇಷನ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇಂಟರ್ ಆಪರೇಬಿಲಿಟಿ ಮತ್ತು ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ನ ಸ್ಟ್ರೆಂಥನ್ ಮಾಡುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಔಟ್ಕಮ್ ಅಂತಲೇ ಹೇಳ್ಬೋದು. ಓಕೆ, ಸೊ ಪ್ರೀವಿಯಸ್ ಪಾರ್ಟಿಸಿಪೇಷನ್ ಇಂಡಿಯಾದವರು 2018ರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ನೆಕ್ಸ್ಟ್ 2022, 2024, ಇವಾಗ 2026ರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸೊ ಟೋಟಲ್ 19 ಕಂಟ್ರೀಸಲ್ಲಿ ಯಾವುದಾದಪ್ಪ ಇಂಪಾರ್ಟೆಂಟ್ ಕಂಟ್ರಿ ಅಂತಂದರೆ ಇಂಡಿಯಾ, ಆಸ್ಟ್ರೇಲಿಯಾ, USA, UK, ಫ್ರಾನ್ಸ್, ಜಪಾನ್, ಸಿಂಗಪೂರ್, ಇಂಡೋನೇಷಿಯಾ, ಮಲೇಷಿಯಾ, ಥೈಲ್ಯಾಂಡ್, ಫಿಲಿಪೈನ್ಸ್, ಜರ್ಮನಿ, ನ್ಯೂಜಿಲೆಂಡ್, ಕೆನಡಾ ಆ್ಯಂಡ್ ಮೆನಿ ಅದರ್ ನೇಷನ್ಸ್ ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಎಕ್ಸರ್ಸೈಸ್ ಪಿಚ್ ಬ್ಲಾಕ್ ಇಸ್ ರಿಲೇಟೆಡ್ ಟು ಆಸ್ಟ್ರೇಲಿಯಾ. ಟೋಟಲ್ 19 countries. It is related to Air Force. That is the importance of this particular exercise pitch black. Next article ಯಾವುದಪ್ಪ ಅಂತಂದರೆ it is related to ಮಿಥುನ್, the pride of Northeast India. ಸೊ ನ್ಯೂಸಲ್ಲಿ ಯಾಕಿದೆ ಅಂತಂದರೆ ರೀಸೆಂಟಾಗಿ ಫುಟ್ ಆ್ಯಂಡ್ ಮೌತ್ ಡಿಸೀಸಿಂದ ಆಲ್ಮೋಸ್ಟ್ 200+ ಮಿಥುನ್ ಡೆತ್ ಆಗಿದೆ. ಹಾಗಾಗಿ ನ್ಯೂಸಲ್ಲಿದೆ. ಸೊ ಮಿಥುನ್ ಅಂದರೆ ಏನಪ್ಪ, ಇಟ್ ಈಸ್ ಹೈಯೆಸ್ಟ್ ಕಾನ್ಸಂಟ್ರೇಷನ್ ಆಫ್ ಮಿಥುನ್ ಸರ್. ಮಿಥುನ್ ಅಂದರೆ ಇಮೇಜಲ್ಲಿ ನೋಡ್ತಿರಲ್ಲ, ಇದೇ ಮಿಥುನ್. ಅದನ್ನು ಇಂಡಿಯನ್ ಗೌರ್ ಅಂತಲೂ ಕೂಡ ಕರೀತಾರೆ. ಇಂಡಿಯನ್ ಗೌರ್ ಅಂತಲೂ ಕೂಡ ಕರೀತಾರೆ, ಅವ್ರು ಇಂಡಿಯನ್ ಬೈಸನ್ ಅಂತಲೂ ಕೂಡ ಕರೀತಾರೆ. ಸೊ ಇಟ್ ಈಸ್ ಹೈಲಿ ಕಾನ್ಸಂಟ್ರೇಟೆಡ್ ಇನ್ ನಾರ್ತ್ ಈಸ್ಟರ್ನ್ ರೀಜನ್ ಆಫ್ ಇಂಡಿಯಾ. ಅರುಣಾಚಲ ಪ್ರದೇಶದಲ್ಲಿ ಹೈಯೆಸ್ಟ್ ಪಾಪ್ಯುಲೇಷನ್ ಇದೆ. ಇಟ್ ಈಸ್ ಆಲ್ಸೋ ಫೌಂಡ್ ಇನ್ ಚೈನಾ, ಸೌತ್ ಈಸ್ಟ್ ಏಷ್ಯಾ, ಬಾಂಗ್ಲಾದೇಶ್, ಮ್ಯಾನ್ಮಾರ್ ಎಕ್ಸೆಟ್ರಾ. ಮೇಜರ್ಲಿ ಟ್ರಾಪಿಕಲ್ ಎವರ್ಗ್ರೀನ್ ರೈನ್ ಫಾರೆಸ್ಟ್ ಕಂಡುಬರುತ್ತೆ. ಸ್ಟೇಟ್ ಅನಿಮಲ್ ಆಫ್ ಅರುಣಾಚಲ ಪ್ರದೇಶ ಆ್ಯಂಡ್ ನಾಗಾಲ್ಯಾಂಡ್ ಓದಿದ್ದು. ನೆಕ್ಸ್ಟ್ ಸೋಲುಂಗ್ ಫೆಸ್ಟಿವಲ್ ಅಂತ ಮಾಡ್ತಾರೆ. ಇಟ್ ಈಸ್ ಅಬ್ಸರ್ವ್ಡ್ ಆ್ಯನ್ಯುವಲಿ ಬೈ ದ ಆದಿ ಟ್ರೈಬ್ಸ್ ಆಫ್ ಅರುಣಾಚಲ ಪ್ರದೇಶ್ ಟು ಕಮೆಮೊರೇಟ್ ಬರ್ತ್ ಆ್ಯಂಡ್ ಅರೈವಲ್ ಆಫ್ ಮಿಥುನ್ ಆನ್ ದಿಸ್ ಅರ್ತ್. ಓಕೆ, ಸೊ ಮಿಥುನ್ ಅಂದರೆ ಏನು? ಸೊ ಸಿಂಪಲ್ ಆಗಿ ಇಟ್ ಈಸ್ ಅ ಸಿಂಬಲ್ ಆಫ್ ವೆಲ್ತ್, ಪ್ರಾಸ್ಪೆರಿಟಿ ಆ್ಯಂಡ್ ಸ್ಟೇಟಸ್ ಇನ್ ಮೆನಿ ಟ್ರೈಬಲ್ ಕಮ್ಯುನಿಟೀಸ್. ಓಕೆ, ಸೊ ನ್ಯೂಸಲ್ಲಿ ಹಾಕಿದೆ ಪಾಪ ರೀಸೆಂಟಾಗಿ ಫುಟ್ ಆ್ಯಂಡ್ ಮೌತ್ ಡಿಸೀಸ್ ಅನ್ನೋದ್ರಿಂದ ಡೆತ್ ಆಗ್ತಾ ಇದೆ. ಹಾಗಾಗಿ ಇದರ ಬಗ್ಗೆ ಅವೇರ್ನೆಸ್ ಜನರೇಟ್ ಮಾಡೋದಕ್ಕೋಸ್ಕರ ನ್ಯೂಸಲ್ಲಿದೆ. ಸೊ ಮಿಥುನ್ ಫೀಚರ್ಸ್ ನೋಡೋಕಂತಂದರೆ ಇಟ್ ಈಸ್ ಸಿಮಿಲರ್ ಟು ಗೌರ್ ಬಟ್ ಡಿಸ್ಟ್ರಿಬ್ಯೂಟೆಡ್ ಸ್ಮಾಲರ್ ಇನ್ ಸೈಜ್ ಇರುತ್ತೆ. ಬಟ್ ನಾರ್ಮಲಿ ಮಿಥುನ್ ಮತ್ತು ಗೌರ್ನ ಎರಡು ಒಂದೇ ಅಂತ ಕರೀತಾರೆ. ಹೆಡ್ ಹ್ಯಾಸ್ ಅ ವೆಲ್ ಡೆವಲಪ್ಡ್ ಬ್ರಾಡ್ ಫ್ರಂಟಲ್ ಬೋನ್, ಇನ್ವರ್ಟೆಡ್ ಟ್ರಯಾಂಗಲ್. ಇಲ್ಲಿ ಇಮೇಜ್ ನೋಡಿದರೆ ಕಂಡುಬರುತ್ತೆ ನಿಮಗೆ. ಸೊ ದಿಸ್ ಈಸ್ ನಥಿಂಗ್ ಬಟ್ ಮಿಥುನ್. ನೆಕ್ಸ್ಟ್ ಮಿಥುನ್ ಕನ್ಸರ್ವೇಷನ್ ಸ್ಟೇಟಸ್ ಏನಂತಂದರೆ ಇಟ್ ಇಸ್ ಕ್ಲಾಸಿಫೈಡ್ ಆಸ್ ವಲ್ನರೇಬಲ್ ಅಂಡರ್ ದ IUCN ರೆಡ್ ಲಿಸ್ಟ್. ಸೈಂಟಿಫಿಕ್ ನೇಮ್ ಏನಪ್ಪ ಅಂತಂದರೆ ಬಾಸ್ ಫ್ರಂಟಾಲಿಸ್ ಅಂತ ಕರೀತಾರೆ. ಫ್ಯಾಮಿಲಿ ಆಫ್ ಬೌವಿಡಿಯಾ. ಬೌವಿಡಿಯಾ ಫ್ಯಾಮಿಲಿ ಅಂದರೆ ಏನು? ಇದರಲ್ಲಿ ಬೋವಿನ್ ಅಥವಾ ಬೌವಿಡಿಯಾ ಫ್ಯಾಮಿಲಿ ಅಂತಂದರೆ ಇದರಲ್ಲಿ ಲೈಕ್ ಬಫೆಲೋಸ್ ಆಗಲಿ, ಬೈಸನ್ಸ್ ಆಗಲಿ, ಬಫೆಲೋಸ್, ಬೈಸನ್ಸ್ ಎಕ್ಸೆಟ್ರಾ ಎಲ್ಲದು ಕೂಡ ಇದರಲ್ಲಿ ಬರುತ್ತೆ. ಲೈಫ್ ಸ್ಪ್ಯಾನ್ 20-25 ಇಯರ್ಸ್ ಇರುತ್ತೆ. ಮೇಜರ್ಲಿ ಟ್ರಾಪಿಕಲ್ ಎವರ್ಗ್ರೀನ್ ಹಿಲ್ಲಿ ರೀಜನ್ಸ್. ಸೋರ್ಸ್ ಆಫ್ ಮೀಟ್, ಮಿಲ್ಕ್, ಹೈಡ್, ಹಾರ್ನ್ ಎಕ್ಸೆಟ್ರಾ ಆ್ಯಂಡ್ ಆಲ್ಸೋ ಇಂಟಿಗ್ರಲ್ ಪಾರ್ಟ್ ಆಫ್ ಟ್ರೈಬಲ್ ಕಲ್ಚರ್ ಆ್ಯಂಡ್ ಎಕಾನಮಿ. ಸೊ ಇಟ್ ಈಸ್ ಅ ವೆರಿ ಸಿಗ್ನಿಫಿಕೆಂಟ್ ಆ್ಯನಿಮಲ್ ಅಂತಲೇ ಹೇಳ್ಬೋದು. ಸೊ ಫುಟ್ ಆ್ಯಂಡ್ ಮೌತ್ ಡಿಸೀಸ್ ಅಂದರೆ ಏನಪ್ಪ? ಇಟ್ ಈಸ್ ಅ ಸಿವಿಯರ್ ಆ್ಯಂಡ್ ಹೈಲಿ ಕಂಟೇಜಿಯಸ್ ವೈರಲ್ ಡಿಸೀಸ್ ಅಫೆಕ್ಟಿಂಗ್ ಆಲ್ ದ ಕ್ಲೋವೆನ್ ಹೂಫ್ಡ್ ಆ್ಯನಿಮಲ್ಸ್. ಕ್ಲೋವೆನ್ ಅಂದ್ರೇನು? ಈ ಥರ ಇರುತ್ತಲ್ಲ ನಾರ್ಮಲಿ, ಇದು ಫುಟ್ ಅಂತಂದರೆ ಫೂಟಲ್ಲಿ ಈ ಥರ ಬಂದಿರುತ್ತೆ. ಓಕೆ, ಇದಕ್ಕೆ ಕ್ಲೋಸ್ ಅಂತ ಕರಿತೀವಿ. ಸೊ ಈ ಕ್ಲೋಸ್ ಇರುತ್ತಲ್ಲ, ಸೊ ಈ ಥರ ಇರುವಂಥ ಕ್ಲೋವೆನ್ ಹೂಫ್ಡ್ ಆ್ಯನಿಮಲ್ಸ್ ಏನಿರುತ್ತೆ ಆ ಆ್ಯನಿಮಲ್ಸಲ್ಲಿ ಬರುವಂಥ ಡಿಸೀಸ್ಗೆ ಫುಟ್ ಆ್ಯಂಡ್ ಮೌತ್ ಡಿಸೀಸ್ ಅಂತ ಕರೀತಾರೆ. ಇಟ್ ಈಸ್ ವೈರಲ್ ಡಿಸೀಸ್, ಅಂದರೆ ವೈರಸ್ಸಿಂದ ಬರುವಂಥದ್ದು. ಇದು ನಾರ್ಮಲಿ ಕ್ಯಾಟಲ್ ಆಗಲಿ, ಶೀಪ್ಸ್ ಆಗಲಿ, ಗೋಟ್ಸ್ ಆಗಲಿ, ಕ್ಯಾಮೆಲಿಡ್ಸ್ ಆಗಲಿ, ಡೀರ್, ಪಿಗ್ಸ್ ಎಕ್ಸೆಟ್ರಾ ಎಲ್ಲದಕ್ಕೂ ಕೂಡ ಅಫೆಕ್ಟ್ ಮಾಡುತ್ತೆ. ಬಟ್ ಇಟ್ ಡಸ್ ನಾಟ್ ಅಫೆಕ್ಟ್ ಹಾರ್ಸಸ್ ಆ್ಯಂಡ್ ಝೀಬ್ರಾಸ್. ವೆರಿ ಇಂಪಾರ್ಟೆಂಟ್. ಡಿಸೀಸ್ ಆಫ್ ಆ್ಯನಿಮಲ್ಸ್ ಆ್ಯಂಡ್ ನಾಟ್ ಹ್ಯೂಮನ್ಸ್, ಅಂದರೆ ಝೂನೋಟಿಕ್ ಅಲ್ಲ, ಹ್ಯೂಮನಿಗೆ ಅಫೆಕ್ಟ್ ಮಾಡಲ್ಲ ಇದು. ಆ್ಯಂಡ್ ಡಿಫ್ರೆಂಟ್ ಫ್ರಮ್ ಹ್ಯಾಂಡ್, ಫುಟ್ ಆ್ಯಂಡ್ ಮೌತ್ ಡಿಸೀಸ್. ಇನ್ನೊಂದು ಬರುತ್ತೆ ಹ್ಯಾಂಡ್, ಫುಟ್ ಆ್ಯಂಡ್ ಮೌತ್ ಡಿಸೀಸ್ ಅನ್ನೋದು. ಇದು ಹ್ಯೂಮನ್ ಬೀಯಿಂಗ್ಸ್ಗೆ ಅಫೆಕ್ಟ್ ಮಾಡುತ್ತೆ, ಎಸ್ಪೆಷಲಿ ಚಿಲ್ಡ್ರನ್ಗೆ. ಆ್ಯಂಡ್ ನಾಟ್ ಟ್ರಾನ್ಸ್ಮಿಟೆಡ್ ಟು ಹ್ಯೂಮನ್ಸ್ ಬೈ ಈಟಿಂಗ್ ಅಫೆಕ್ಟೆಡ್ ಮೀಟ್. ಸೊ ಕ್ಲೋವೆನ್ ಹೂಫ್ಡ್ ಆ್ಯನಿಮಲ್ಸ್ ಅಂದರೆ ಆ್ಯನಿಮಲ್ಸ್ ವಿತ್ ಡಿವೈಡೆಡ್ ಹೂಫ್ಸ್ ಈ ಥರ ಇರುತ್ತಲ್ಲ, ಇದಕ್ಕೆ ಕ್ಲೋವೆನ್ ಹೂಫ್ಡ್ ಆ್ಯನಿಮಲ್ಸ್ ಅಂತ ಕರೀತಾರೆ. ಸೊ ಕಾಸ್ ಏನಪ್ಪ ಅಂತಂದರೆ ಇಟ್ ಈಸ್ ಕಾಸ್ಡ್ ಬೈ ಆ್ಯನ್ ಆಪ್ತೋವೈರಸ್ ಇನ್ ದ ಫ್ಯಾಮಿಲಿ ಆಫ್ ಪೈಕೊನೋವೈರಿಡೆ ಅಂತ ಕರೀತಾರೆ. ಸೊ ಇಟ್ ಈಸ್ ಟ್ರಾನ್ಸ್ಬೌಂಡ್ರಿ ಆ್ಯನಿಮಲ್ ಡಿಸೀಸ್, ಅಂದರೆ ಬೇರೆ ಬೇರೆ ದೇಶಕ್ಕೆ ಟ್ರಾನ್ಸ್ಫರ್ ಆಗುವಂಥ ಚಾನ್ಸಸ್ ಇರುತ್ತೆ.
affects the livestock population, disrupts the regional and international trade in animals and other products. ಇದೇನಂತಂದರೆ ಇಟ್ ಈಸ್ ಇಂಟೆನ್ಸಿವ್ಲಿ ರಿಯರ್ಡ್ ಅನಿಮಲ್ಸ್ ಆರ್ ಮೋರ್ ಸಸೆಪ್ಟಿಬಲ್ ದೆನ್ ದ ಟ್ರೆಡಿಷನಲ್ ಬ್ರೀಡ್ಸ್. ಓಕೆ, ಯಾರು ರಿಯರ್ ಮಾಡ್ತಿರ್ತಾರಲ್ಲ ಮನೇಲಿ, ಸೊ ಆ ಥರ ಅನಿಮಲ್ಸ್ಗೆ ಡಿಸೀಸ್ ಟ್ರಾನ್ಸ್ಮಿಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಟ್ರಾನ್ಸ್ಮಿಷನ್ ಹೆಂಗಂತಂದರೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಬಿಟ್ವೀನ್ ಹೆಲ್ದಿ ಆ್ಯಂಡ್ ಇನ್ಫೆಕ್ಟೆಡ್ ಅನಿಮಲ್ಸ್ ಮಧ್ಯೆ ಆಗುತ್ತೆ, ಇಂಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ಕಂಟ್ಯಾಮಿನೇಟೆಡ್ ಆಬ್ಜೆಕ್ಟ್ಸ್, ವೆಹಿಕಲ್ಸ್, ಕ್ಲೋದಿಂಗ್, ಫುಟ್ವೇರ್, ಬೆಡ್ಡಿಂಗ್ ಎಕ್ಸೆಟ್ರಾ, ಕನ್ಸ್ಯೂಮಿಂಗ್ ಕಂಟ್ಯಾಮಿನೇಟೆಡ್ ಫೀಡ್ ಆರ್ ಮಿಲ್ಕ್ ಥ್ರೂ ರೆಸ್ಪಿರೇಟರಿ ಏರೋಸೆಲ್ಸ್, ಇದೆಲ್ಲದರಿಂದ ಕೂಡ ಟ್ರಾನ್ಸ್ಮಿಷನ್ ಆಗುತ್ತೆ. ಸೊ ಸಿಮ್ಟಮ್ಸ್ ಏನಂತಂದರೆ ಒಂದು ಬ್ಲಿಸ್ಟರ್ ಲೈಕ್ ಸೋರ್ಸ್ ಕಂಡು ಬರುತ್ತೆ, ಫೀವರ್ಸ್ ಕಂಡು ಬರುತ್ತೆ. ಬ್ಲಿಸ್ಟರ್ ಲೈಕ್ ಸೋರ್ಸ್ ಎಲ್ಲಿ ಕಂಡು ಬರುತ್ತೆ? ಟಂಗ್ ಆ್ಯಂಡ್ ಲಿಪ್ಸಲ್ಲಿ, ಇನ್ ದ ಮೌತಲ್ಲಿ, ಆನ್ ದ ಟೀಟ್ಸ್ ಆ್ಯಂಡ್ ಬಿಟ್ವೀನ್ ದ ಹೋಸ್. ಇಟ್ ಈಸ್ ರೇರ್ಲಿ ಫೇಟಲ್ ಇರುತ್ತೆ, ಬಟ್ ಹೈ ಮಾರ್ಟಾಲಿಟಿ ಇನ್ ಯಂಗ್ ಎನಿಮಲ್ಸ್ ಡ್ಯೂ ಟು ಮೈಕಾರ್ಡೈಟಿಸ್. ಅದಕ್ಕೆ ಮೈಕಾರ್ಡೈಟಿಸ್ ಜೊತೆಗೆ ಸೇರ್ಕೊಂತಂದರೆ ಡೆತ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೆ ಟ್ರೀಟ್ಮೆಂಟ್ ಮತ್ತು ಪ್ರಿವೆನ್ಷನ್ ಇದೆ. ವ್ಯಾಕ್ಸಿನೇಷನ್ ಇಸ್ ದ ಓನ್ಲಿ ಎಫೆಕ್ಟಿವ್ ಪ್ರಿವೆನ್ಷನ್ ಅಗೇನ್ಸ್ಟ್ ದಿಸ್ ಪರ್ಟಿಕ್ಯುಲರ್ ಡಿಸೀಸ್. ಇದಕ್ಕೆ ಅರ್ಲಿ ಡಿಟೆಕ್ಷನ್, ಕ್ವಾರಂಟೈನ್, ಮೂವ್ಮೆಂಟ್ ಕಂಟ್ರೋಲ್ ಮಾಡೋದಾಗಲಿ, ಸ್ಟ್ರಿಕ್ಟ್ ಬಯೋಸೆಕ್ಯೂರಿಟಿ ಈಸ್ ಎಸೆನ್ಷಿಯಲ್ ಟು ಕಂಟ್ರೋಲ್ ದ ಸ್ಪ್ರೆಡ್. ಸೊ ದಿಸ್ ಈಸ್ ಅಬೌಟ್ ಫುಟ್ ಆ್ಯಂಡ್ ಮೌತ್ ಡಿಸೀಸ್ ಆ್ಯಂಡ್ ಮಿಥುನ್. ಓಕೆ, ಸೊ ಮಿಥುನ್ ಈಸ್ ಅ ಸ್ಟೇಟ್ ಅನಿಮಲ್ ಆಫ್ ಯಾವುದು? ಅರುಣಾಚಲ್ ಪ್ರದೇಶ್ ಆ್ಯಂಡ್ ನಾಗಾಲ್ಯಾಂಡ್. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಆರ್ಟಿಕಲ್ ಯಾವುದಪ್ಪ ಅಂತಂದರೆ ಇಟ್ ಈಸ್ ರಿಲೇಟೆಡ್ ಟು ರುಸುಲಾ ಗ್ರೀಸ್ ಪುರ್ಪುರತ ಅಂತ. ಇದೇನಂದರೆ ಇಟ್ ಈಸ್ ಅ ನ್ಯೂ ಮಶ್ರೂಮ್ ಸ್ಪೀಸೀಸ್. ಸೊ ರೀಸೆಂಟಾಗಿ ಡಿಸ್ಕವರ್ ಆಗಿದೆ, ಹಾಗಾಗಿ ನ್ಯೂಸಲ್ಲಿದೆ. ಸೊ ದಿಸ್ ಮಶ್ರೂಮ್ ಕಲೆಕ್ಟೆಡ್ beneath a sal tree in Meghalaya's Ri-Bhoi district in 2022 has been identified as a new species to the science named as Russula gris purpurata. ಸೊ ನೋಡಿದರೆ ಈ ಥರ ಕಂಡು ಬರುತ್ತೆ. ಇದರಲ್ಲಿ ಗ್ರೇಷ್ ಪರ್ಪಲ್ ಕ್ಯಾಪ್ ಇರುತ್ತೆ, ಕ್ರ್ಯಾಕ್ಸ್ ಇರುತ್ತೆ ಪಕ್ಕ ಆ್ಯಂಡ್ ಗಿಲ್ಸ್ ಕಂಡು ಬರುತ್ತೆ. ಕ್ಯಾರೆಕ್ಟರಿಸ್ಟಿಕ್ ಫೋರ್ಕಿಂಗ್ಸ್ ಆ್ಯಂಡ್ ಸ್ಟಾಲ್ಕ್ ಇರುತ್ತೆ. ರೆಕಾರ್ಡೆಡ್ ಸೋಫರ್ ಇನ್ ಮೇಘಾಲಯ ಮತ್ತು ವೆಸ್ಟ್ ಬೆಂಗಾಲ್ ಕಂಡುಬಿಡಿದೆ. ಇಟ್ ಈಸ್ ಫೌಂಡ್ ಸಿಂಗ್ಲಿ ಆರ್ ಸ್ಕ್ಯಾಟರ್ಡ್ ಇನ್ ಗ್ರೂಪ್ಸ್ ಬಿಲ್ಲಿತ್ತು ಸಾಲ್ ಟ್ರೀ ಕೆಳಗಡೆ ಕಂಡು ಬರುತ್ತೆ ಇದು. ಓಕೆ, ಸೊ ಅದರಲ್ಲಿ ರುಸುಲಾ ಜೀನಸ್ ಅಂತಂದರೆ ಇದರಲ್ಲಿ ಬಿಲಾಂಗ್ಸ್ ಟು ದ ಲಾರ್ಜ್ ಆ್ಯಂಡ್ ಡೈವರ್ಸ್ ರುಸುಲಾ ಜೀನಸ್. ಅದರಲ್ಲಿ ಆಲ್ಮೋಸ್ಟ್ ಕಂಪ್ರೈಸಸ್ ಆಫ್ 2000 ಸ್ಪೀಸೀಸ್ ವರ್ಲ್ಡ್ ವೈಡ್. ಸೊ ವಿತಿನ್ ರುಸುಲಾದಲ್ಲಿ ಆಲ್ಮೋಸ್ಟ್ 2000 ಸ್ಪೀಸೀಸ್ ಆಫ್ ಮಶ್ರೂಮ್ ಕಂಡು ಬರುತ್ತೆ ಆ್ಯಂಡ್ ಮೋರ್ ದೆನ್ 180 ಸ್ಪೀಸೀಸ್ ಆರ್ ಡಾಕ್ಯುಮೆಂಟೆಡ್ ಇನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಇಂಡಿಯಾ ಓನ್ಲಿ. ಓಕೆ, ಸೊ ನೌ ದಿಸ್ ಪರ್ಟಿಕ್ಯುಲರ್ ಪುರ್ಪುರತ ಗ್ರೀಸ್ ಪುರ್ಪುರತ ಏನಂದರೆ ಇಟ್ ಇಸ್ ಪಾರ್ಟ್ ಆಫ್ ರುಸುಲಾ ಫ್ಯಾಮಿಲಿ ಅಂತ ಹೇಳ್ತಾ ಇದ್ದಾರೆ. ಸೊ ಐಡೆಂಟಿಫಿಕೇಶನ್ ಏನಂತಂದರೆ ಹೇಳ್ದಂಗೆ ಗ್ರೇಷ್ ಪರ್ಪಲ್ ಕ್ಯಾಪ್ ಇರುತ್ತೆ. ಓಕೆ, ಗ್ರೇಷ್ ಪರ್ಪಲ್ ಕ್ಯಾಪ್ ಇರುತ್ತೆ, ಸಿಂಗಲ್ ಆಗಿ ಇರುತ್ತೆ, ದಟ್ ಈಸ್ ಆಲ್ರೆಡಿ ನೋಡುತ್ತೆ. ಎಡಿಬಿಲಿಟಿ ಸ್ಟೇಟಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಅಂದರೆ ತಿನ್ಬೋದಾ ಇದನ್ನ ಅಂತೇಳಿ. ಆಲ್ದೋ ಸಮ್ ರುಸುಲಾ ಸ್ಪೀಸಸ್ ಆರ್ ಎಡಿಬಲ್, ಕೆಲವೊಂದು ರುಸುಲಾ ಸ್ಪೀಸ್ ಎಡಿಬಲ್ ಇರುತ್ತೆ. ದಿಸ್ ಪರ್ಟಿಕ್ಯುಲರ್ ಆರ್ ಗ್ರೀಸೋಪುರ್ಪುರತ ಈಸ್ ನಾಟ್ ಎಡಿಬಲ್ ಅಂತ ಹೇಳಿದ್ರೆ, ಇಟ್ ಈಸ್ ನಾಟ್ ಎಸ್ಟಾಬ್ಲಿಷ್ಡ್ ಆಸ್ ಎಡಿಬಲ್ ಅಂತ. ಇಟ್ ಈಸ್ ರಿಪೋರ್ಟೆಡ್ ಮೈಲ್ಡ್ ಟೇಸ್ಟ್ ಆ್ಯಂಡ್ ಆರ್ಡರ್ ಡು ನಾಟ್ ಕಾನ್ಸ್ಟಿಟ್ಯೂಟ್ ಫುಡ್ ಸೇಫ್ಟಿ ಅಸೆಸ್ಮೆಂಟ್ಸ್. ಹಾಗಾಗಿ ಇದನ್ನು ಎಡಿಬಲ್ ಅಲ್ಲ ಅಂತ ಕನ್ಸಿಡರ್ ಮಾಡ್ತಾರೆ. ಸಿಗ್ನಿಫಿಕೆನ್ಸ್ ಏನಪ್ಪ ಅಂತಂದರೆ ಇಟ್ ಆ್ಯಡ್ಸ್ ಟು ಇಂಡಿಯಾಸ್ ರಿಚ್ ಫಂಗಲ್ ಡೈವರ್ಸಿಟಿ. ಎಕ್ಸ್ಪ್ಲೋರೇಷನ್ ಆಫ್ ಲೆಸ್ಸರ್ ನೋನ್ ಹ್ಯಾಬಿಟ್ಯಾಟ್ಸ್ ಲೈಕ್ ಮೇಘಾಲಯ ಕ್ಯಾನ್ ಲೀಡ್ ಟು ಡಿಸ್ಕವರಿ ಆಫ್ ನ್ಯೂವರ್ ಸ್ಪೀಸಸ್. ಅಲ್ಲಿ ಇನ್ನೂ ಎಕ್ಸ್ಪ್ಲೋರೇಷನ್ ಮಾಡ್ತಾ ಹೋದಂಗೆ ನ್ಯೂವರ್ ಸ್ಪೀಸಸ್ನ ಡಿಸ್ಕವರ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಇದೆ. ಆ್ಯಂಡ್ ಇಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ ಎಕಾಲಜಿ, ಬಯೋಡೈವರ್ಸಿಟಿ, ಕನ್ಸರ್ವೇಷನ್ ಆ್ಯಂಡ್ ಫ್ಯೂಚರ್ ರಿಸರ್ಚ್ ಆನ್ ಪೊಟೆನ್ಷಿಯಲ್ ಯೂಸರ್ಸ್. ಸೊ ದಿಸ್ ಈಸ್ ಅಬೌಟ್ ದಿಸ್ ಪರ್ಟಿಕ್ಯುಲರ್ ಮಶ್ರೂಮ್ ಸ್ಪೀಸಸ್. ಓಕೆ, ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ವಿಚ್ ಐ ವಾಂಟ್ ಟು ಡಿಸ್ಕಸ್ ವಿತ್ ಯು. ನಿಮಗೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಾನು ಆಗಲೇ ಕೇಳಿದಂಥ ಕ್ವಶನ್ಗೆ ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಇದನ್ನು ಹೇಳ್ತಾ ಐ ವಿಲ್ ಎಂಡ್ ದ ವಿಡಿಯೋ. ಜೈ ಹಿಂದ್, ಜೈ ಕರ್ನಾಟಕ.